ಮದುವೆಯಾಗಿ ವರ್ಷ ಕಳೆಯುವ ಹೊತ್ತಿಗೆ ಹತ್ಯೆಗೀಡಾಗಿದ್ದಾನೆ ಚಿತ್ರದುರ್ಗದ ರೇಣುಕಾಸ್ವಾಮಿ. ಹಾಗಂತ ರೇಣುಕಾಸ್ವಾಮಿ ದೇಶ ಸೇವೆ ಕೆಲಸ ಏನು ಮಾಡಿದ್ದಲ್ಲ. ರೇಣುಕಾಸ್ವಾಮಿ ಕೂಡ ಹಲ್ಕಟ್ ಕೆಲಸವೇ ಮಾಡಿ. ನಮ್ಮ ಪ್ರಶ್ನೆ ಇರುವಂಥದ್ದು, ಹಲ್ಕಟ್ ಕೆಲಸ ಮಾಡಿದರೆ ಅದನ್ನು ನಿಭಾಯಿಸಬೇಕಾದವರು ಯಾರು? ಪೊಲೀಸರು. ನೈತಿಕ ಪೊಲೀಸ್ಗಿರಿ ಮಾಡೋಕ್ಕೆ ದರ್ಶನ್ಗೂ ರೈಟ್ಸ್ ಇಲ್ಲ, ಅವನಿಗೂ ರೈಟ್ಸ್ ಇಲ್ಲ, ಇವನಿಗೂ ರೈಟ್ಸ್ ಇಲ್ಲ. ಅವನು ತಪ್ಪು ಮಾಡಿದ್ದೆ ಆದರೆ ಅವನಿಗೆ ಏನು ಶಿಕ್ಷೆ ಆಗಬೇಕು. ನೀವು ಕರೆದು ಕೊಲ್ತೀರಿಂದಿದ್ರೆ ಮತ್ತೆ ಪೊಲೀಸರು ಯಾಕಿರೋದು? ಕಲ್ಲೆ ಬೀಜ ತಿನ್ನಕ? ಎಲ್ಲವೂ ಅಂದುಕೊಂಡಂತೆ ಒಂದು ವೇಳೆ ಈ ಮೆಸೇಜ್ ಕಳಿಸುವಂಥ ಪ್ರಕ್ರಿಯೆಗೆ ಆತ ಹೋಗದೇ ಇದ್ದಿದ್ರೆ ಆತನ ಮದುವೆ ಈ ಥರ ಆಗಿತ್ತು. ಇವತ್ತು 1 ವರ್ಷ ಆಗ್ತಾಯಿತ್ತು ನೋಡಿ. ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇದೆ. ಫುಲ್ ಫ್ರೇಮ್ ತಗೊಳ್ಳಿ. 5 ತಿಂಗಳ ಗರ್ಭಿಣಿ ಪತ್ನಿ ಸಹನಾ ಮಗು ಹುಟ್ಟುವ ಮೊದಲೇ ತಂದೆ ಕಳೆದುಕೊಂಡ ಮಗುವಿನ ಭವಿಷ್ಯ, ಎಲ್ಲರೂ ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಎಲ್ಲವೂ ಸರಿ ಇದ್ದಿದ್ದರೆ ಇವತ್ತು ರೇಣುಕಾಸ್ವಾಮಿ ಸಹನಾ ದಂಪತಿ ಮೊದಲ ವಾರ್ಷಿಕೋತ್ಸವ ಸಂಭ್ರಮಾಚರಣೆ ನಡೆಯುತ್ತಿತ್ತು. ಆದರೆ ರೇಣುಕಾಸ್ವಾಮಿ ಹತ್ಯೆಯಿಂದ ಪತ್ನಿ ಮಮ್ಮಲ ಬರಗ್ತಾ ಇದೆ ನೋಡಿ. ಅವರ ಒಂದು ದೃಶ್ಯ ತೋರಿಸ್ತಾ ಇದ್ದೀನಿ. ಮದುವೆ ದೃಶ್ಯ ಕಳೆದ ಬಾರಿ ಇದೇ ದಿನ. ಮೊದಲೇ ಹೇಳಿದ್ದ ನಮಗೆ, ನಾವೆಲ್ಲ ಅವತ್ತಿನ ದಿವಸ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ, ಹೋಟ್ಲಿಗೆ ಹೋಗೋಣ, ಎಲ್ಲರೂ ಸೇರಿಕೊಂಡು ದೊಡ್ಡ ಸೆಲೆಬ್ರೇಟ್ ಮಾಡೋಣ ಅಂತ ತುಂಬ ಆಸೆ ಪಟ್ಟು ಅವ್ರ ಅಪ್ಪಾಜಿಗೆ, ನನಗೆ, ಅವ್ರ ಹೆಂಡತಿಗೆ, ನನ್ನ ಮಗಳಿಗೆ, ಅವರ ಯಜಮಾನ್ರಿಗೂ ಬರೋಕ್ಕೆ ಹೇಳಿದ್ದ. ಮಾಮ ಬನ್ನಿರಿ ಹೋಗೋಣ, ಎಲ್ಲರೂ ಸೇರ್ಕೊಂಡು ನಾವು ಮಾಡೋಣ ಅಂತಂದು ಭಾಳ ಖುಷಿಯಲ್ಲೇ ಇದ್ದ. ಮಾಡಬೇಕು ಅನ್ನೋ ಒಂದು ಇದು ಇತ್ತು. ಅವನ ಹೆಂಡ್ತಿಗೂ ಹೇಳಿದ್ದ, ನಾನು ಏನಾರು ಒಂದು ಡ್ರೆಸ್ಸು ಅಥವಾ ಏನಾರು ಕೊಡಿಸ್ತೀನಿ, ಹೋಗಬೇಕು. ಇವತ್ತಿಗೆ 1 ವರ್ಷದಲ್ಲಿ ನಮ್ಮ ಮನೆ ತುಂಬ ಸಡಗರ ಇತ್ತು. ಎಲ್ಲರೂ ಮದುವೆ ಕೂಡ್ಕೊಂಡು ಎಲ್ಲ ಜನ ನೆಂಟರಿಷ್ಟೆಲ್ಲ ಬಂದು ಅವನಿನ ಮದುವೆ ಮಾಡಿ ಹಾರೈಸಿ ಆಶೀರ್ವಾದ ಮಾಡಿ ಹೋಗಿದ್ರು. ಆದರೆ ಈ ರೀತಿ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಹತ್ರ ಕೇಳ್ತಾ ಇದ್ರು, ನೀವು ದರ್ಶನ ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇರ್ತೀರಿ, ರೇಣುಕಾಸ್ವಾಮಿ ತಪ್ಪೇ ಮಾಡಿಲ್ವಾ? ಯಾರು ಹೇಳಿದ್ರು ತಪ್ಪು ಮಾಡಿಲ್ಲ ಅಂತೇಳಿ? ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರೇಣುಕಾಸ್ವಾಮಿ ಏನೆಲ್ಲ ತಪ್ಪು ಮಾಡಿದ್ದಾನೆ, ಯಾರು ಕೊಡದ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ ನೋಡಿ. ರೇಣುಕಾಸ್ವಾಮಿ ತಪ್ಪೇನು? ಪೊಲೀಸರ ತನಿಖೆಯಲ್ಲಿ ಸ್ಫೋಟಕ ವಿಚಾರ ಬಯಲಿಗೆ ಬಂದಿದೆ. ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಎಷ್ಟು ಮೆಸೇಜ್ ಮಾಡಿದ್ದ? ಎಷ್ಟು ತಿಂಗಳಿಂದ ಪವಿತ್ರ ಗೌಡಗೆ ಕಾಟ ಕೊಡ್ತಾ ಇದ್ದ? ಫೆಬ್ರವರಿಯಿಂದ ಪವಿತ್ರಾಗೆ ರೇಣುಕಾಸ್ವಾಮಿ ಮೆಸೇಜ್ ಶುರು ಮಾಡ್ತಾನೆ. ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, 4 ತಿಂಗಳು, ಕಳೆದ 5 ತಿಂಗಳು. ಕಳೆದ 5 ತಿಂಗಳಿಂದ ಪವಿತ್ರ ಮತ್ತು ರೇಣುಕಾಸ್ವಾಮಿ ಚಾಟಿಂಗ್ ಮಾಡ್ತಾರೆ. ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ಮಾಡ್ತಾರೆ, ನಂತರ ಮೊಬೈಲಲ್ಲಿ ಮಾಡ್ತಾರೆ. ಪವಿತ್ರಾಗೆ 200ಕ್ಕೂ ಹೆಚ್ಚು ಮೆಸೇಜ್ ಕಳಿಸಿದ್ದ ರೇಣುಕಾಸ್ವಾಮಿ. 200ಕ್ಕೂ ಹೆಚ್ಚು ಮೆಸೇಜ್. ಆ ಎಲ್ಲ 200 ಮೆಸೇಜ್ಗಳು ಕೂಡ ಅಶ್ಲೀಲ ಮೆಸೇಜ್ಗಳಾಗಿದ್ದವಂತೆ. ಆ ಮೆಸೇಜ್ಗಳನ್ನೇ ಇಟ್ಕೊಂಡು ದರ್ಶನ್ ಮತ್ತು ಪವನ್ ಓದಿಸ್ತಾ ಇದ್ದ. ಈ ಮೆಸೇಜ್ ನೋಡಿ ರೋಸಿ ಹೋಗ್ತಾಳೆ ಪವಿತ್ರ, ರೋಸಿ ಹೋಗ್ತಾಳೆ. ಆದರೆ ಮೊದಲಿಗೆ ಇನ್ಸ್ಟಾಗ್ರಾಮಲ್ಲಿ ಆತ ಮೆಸೇಜ್ ಕಳಿಸಿದಾಗ, ನೀನು ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಬೇಡ, ನೀನು ಇದು ನನ್ನ ಮೊಬೈಲ್ ನಂಬರ್, ಇಲ್ಲಿ ಕಳಿಸು, ಚಾಟಿಂಗ್ ಮಾಡೋಣ ಅಂತ ಕಳಿಸ್ತಾಳಂತೆ. ಅವನಿಗೆ ಧೈರ್ಯ ಬರಲ್ಲ ರೇಣುಕಾಸ್ವಾಮಿಗೆ, ಇದು ಪವಿತ್ರ ಗೌಡ ಹೌದಾ ಅಲ್ವೋ ಅಂತೇಳಿ ನಂಬರ್ ಕೊಡ್ತಾಳೆ.
ಕಾಲ್ ಮಾಡ್ತಾನೆ ಅವನು. ಕಾಲ್ ಮಾಡಿದಾಗ ಇವಳು ಕಾಲ್ ಎತ್ತುತ್ತಾಳೆ, ಹೌದು ನಾನೇ ಪವಿತ್ರ ಗೌಡ, ಇಲ್ಲಿ ಚಾಟಿಂಗ್ ಮಾಡೋಣ ಅಂತ. ಈ ಮಾತಾದ ನಂತರ ಆ ಮೊಬೈಲ್ ಓತಿಕ್ಯಾತ ಪವನ್ ಕೈಗೂ ಹೋಗುತ್ತೆ. ಅವನು ಪ್ರೇಮ ಸಂಭಾಷಣೆ ಶುರು ಮಾಡ್ತಾನೆ, ಇವನ ಜೊತೆ ಪ್ರೇಮ ಸಂಭಾಷಣೆ ಶುರು ಮಾಡ್ತಾನೆ. ಇವನ ಕಾಟ ಪವಿತ್ರ ಗೌಡಗೆ ಅತಿ ಆಗತ್ತೆ. ಆಗ ಪವಿತ್ರ ಗೌಡ ಏನು ಮಾಡ್ತಾಳೆ, ಪವನ್ಗೆ ತಿಳಿಸ್ತಾಳೆ. ಈ ರೇಣುಕಾ ಜೊತೆ ಪವನು ಒಂದು ರೀತಿಯಲ್ಲಿ ರೊಮ್ಯಾಂಟಿಕ್ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾನೆ. ಇದು ಪವಿತ್ರ ಕಳಿಸ್ತಾ ಇರೋ ಸಂದೇಶ ಅಂತ ರೇಣುಕಾ ಸ್ವಾಮಿ ಫುಲ್ಲು ಖುಷಿಯಾಗ್ಬಿಡ್ತಾನೆ. ಆಗ ಖಾಸಗಿ ಅಂಗಾಂಗದ ಫೋಟೋಗಳನ್ನು ಕಳಿಸಿದ್ದಂತೆ ಮತ್ತು ಪವನ್ ಈ ಕಡೆಯಿಂದ ಕೇಳಿದ್ದಂತೆ. ಕೇಳಿದ್ನೋ ಏನೇ ಆಗಿದ್ರೂ ಕೂಡ ಅದು ಅಪರಾಧ. ಇದಾದ ನಂತರ ಇನ್ನೊಂದು ದೊಡ್ಡ ಘಟನೆ ದರ್ಶನ್ಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ. ಏನದು? ರೇಣುಕಾ ಸ್ವಾಮಿ ಕೊಲೆ ತನಿಖೆ ಚುರುಕುಗೊಳಿಸಿರುವ ಪೊಲೀಸರಿಗೆ ಅದೊಂದು ಹಣದ ಸೀಕ್ರೆಟ್ ಪತ್ತೆ ಹಚ್ಚೋದೇ ದೊಡ್ಡ ಸವಾಲಾಗಿದೆ. ದರ್ಶನ್ಗೆ ಮಾಜಿ ಮೇಯರ್ ಒಬ್ಬರು 40 ಲಕ್ಷ ಕೊಟ್ಟಿದ್ದೇಕೆ ಅನ್ನೋದನ್ನು ಪತ್ತೆ ಹಚ್ಚಲು ಪೊಲೀಸರು ಹಗಲು ರಾತ್ರಿ ಮಾಜಿ ಮೇಯರ್ಗಾಗಿ ಶೋಧ ಮಾಡ್ತಾ ಇದ್ದಾರೆ. ಪಕ್ಕದ ತಮಿಳುನಾಡಿಗೂ ಹೋಗಿ ರಾಜ್ಯ ಪೊಲೀಸರು ಮೋಹನ್ ರಾಜ್ಗಾಗಿ ಬಲೆ ಬೀಸಿದ್ದಾರೆ. ಆತ ಮೋಹನ್ ರಾಜ್ ಅಂತ ಗೊತ್ತು, ಆದರೆ 40 ಲಕ್ಷ ಸಿಗ್ತಾ ಇಲ್ಲ. ಯಾಕೆ ಕೊಟ್ಟ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬನ್ನಿ ಆ 40 ಲಕ್ಷದ ಸೀಕ್ರೆಟ್ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ ಆ 40 ಲಕ್ಷ ಎಲ್ಲಿಂದ ಬಂದವನು ಎಲ್ಲಿದ್ದಾನೆ, ಯಾಕೆ ಕೊಟ್ಟ, ಇದು ಬೇಕು. ಮೋಹನ್ ರಾಜ್ ಅನ್ನೋಂಥ ಮಾಜಿ ಮೇಯರ್ ಯಾಕೆ ಕೊಟ್ಟ? ಈಗಾಗಲೇ ತಾರ್ಕಿಕ ಹಂತಕ್ಕೆ ತಲುಪಿದ ಕೊಲೆ ಕೇಸ್, ಅಂದರೆ ಎನ್ಕ್ವೈರಿ ಎಲ್ಲ ಆಗಿದೆ. 180ಕ್ಕೂ ಹೆಚ್ಚು ಸಾಕ್ಷ್ಯ ಸಂಗ್ರಹಿಸಿರುವಂಥ ಪೊಲೀಸರು, ಎಲ್ಲ ಸಾಕ್ಷ್ಯಗಳು ಇನ್ನು ಕೋರ್ಟ್ ನೋಡ್ಕೊಳ್ಳುತ್ತೆ. ಆದರೆ 40 ಲಕ್ಷ ಹಣ ಕೊಟ್ಟ ವ್ಯಕ್ತಿ ಪತ್ತೆ ಹಚ್ಚೋದೇ ಸವಾಲಾಗಿದೆ. ದರ್ಶನ್ಗೆ 40 ಲಕ್ಷ ಹಣ ಕೊಟ್ಟಿದ್ದ ಮಾಜಿ ಮೇಯರ್ಗಾಗಿ ಪೊಲೀಸರಿಂದ ತಮಿಳುನಾಡು ಎಲ್ಲ ಕಡೆ ಶೋಧ. ಆತನ ಹೆಸರು ಮೋಹನ್ ರಾಜು. ಅವನ CDR ಮಾಹಿತಿ ಕಲೆ ಹಾಕ್ತಾರೆ ಪೊಲೀಸರು. CDR ಅಂತಂದರೆ ಕಾಲ್ ರೆಕಾರ್ಡ್, ಎಲ್ಲಿಗೆಲ್ಲ ಕಾಲ್ ಮಾಡಿರ್ತಾನೆ ಎಲ್ಲ ಮಾಹಿತಿ ತಗೊಂಡಿದ್ದಾರೆ. ಹಾಗಂತ ನಿಮ್ಮದೆಲ್ಲ ಕಾಲ್ ರೆಕಾರ್ಡ್ ಮಾಡೋಕ್ಕಾಗೋದಿಲ್ಲ, ದೊಡ್ಡ ಅಪರಾಧ, ಪೊಲೀಸರು ಮಾಡೋಂಗಿಲ್ಲ. ಅದಕ್ಕೆ ನಾವು ಹೇಳ್ತೀವಲ್ಲ ಫೋನ್ ಕದ್ದಾಲಿಕೆ ಅಂತೇಳಿ, ಸಿಗೋದಿಲ್ಲ. ಆದರೆ ಪೊಲೀಸರಿಗೆ ಇಂಥ ಸಂದರ್ಭದಲ್ಲಿ ಅವಕಾಶ ಇರುತ್ತೆ. ತಮಿಳುನಾಡಿನಲ್ಲಿ ಮೋಹನ್ ಲೊಕೇಶನ್ ಪತ್ತೆ ಸಿಗುತ್ತೆ. ತಮಿಳುನಾಡಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೆ. ತಮಿಳುನಾಡಿಗೆ ಹೋಗಿ ಬರಿಗೈಲಿ ಬರ್ತಾರೆ ಪೊಲೀಸರು, ಮೋಹನ್ ರಾಜ್ ಸಿಗೋದಿಲ್ಲ. ಈಗ ಮೋಹನ್ ಮೊಬೈಲ್ ನಂಬರ್ ಪರಿಶೀಲನೆ ಮಾಡ್ತಾ ಇದ್ದಾರೆ ಖಾಕಿ ಪಡೆ. ಒಮ್ಮೆ ಮೊಬೈಲ್ ಸ್ವಿಚ್ ಆನ್ ಆದರೆ ಪಕ್ಕಾ ಸಿಕ್ಕಿ ಬೀಳ್ತಾನೆ. ಆಗ 40 ಲಕ್ಷದ ಮಾಹಿತಿ ಕೂಡ ಗೊತ್ತಾಗುತ್ತೆ, ಅಲ್ಲಿ ತನಕ ಗೊತ್ತಾಗೋದಿಲ್ಲ. ರೇಣುಕಾ ಕೇಸ್ನಲ್ಲಿ, ದರ್ಶನ್ ಕೇಸ್ನಲ್ಲಿ ಆ 40 ಲಕ್ಷದ ಮೋಹನ್ ರಾಜ್ ಹೇಳಿಕೆ ಕೂಡ ಬಹಳ ಮುಖ್ಯವಾಗಿರುತ್ತೆ. ಕೃತ್ಯವನ್ನು ಮುಚ್ಚಿಡುವುದು ಕೂಡ ಮಹಾನ್ ಅಪರಾಧವಾಗುತ್ತೆ, ಆತನಿಗೂ ಶಿಕ್ಷೆ ಆಗ್ಬೋದು. ಇನ್ನು ಕೊಲೆ ವಿಷಯ ಗೊತ್ತಿದ್ದ ನಂತರ ಹಣವೇನಾದರೂ ಮೋಹನ್ ಕೊಟ್ಟಿದ್ರೆ ಮೋಹನ್ಗೆ ಕಾಟ ತಪ್ಪಿದ್ದಲ್ಲ, ಕಾನೂನಿನ ಕಾಟ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.